ಫ್ರೆಂಡ್ಸ್ ನಮಸ್ತೆ. ಇವತ್ತು ನಮ್ಮ ಅಮ್ಮ ನನಗೆ ಸಖತ್ತಾಗಿರೋ ಚಿಕನ್ ದೋಸೆ ಮಾಡಿಕೊಟ್ಟಿದ್ರು. ಹೆಂಗೆ ಮಾಡಿದ್ರು ಅಂತ ನಿಮಗೂ ಹೇಳ್ತೀನಿ ಬನ್ನಿ. ಫಸ್ಟು ಒಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ನೆನೆಸಿರೋ ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ್ಮೇಲೆ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ ಹಾಕೋಬೇಕು. ಚಿಕನ್ಗೆ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಹಾಕಿಟ್ಕೊಂಡಿದ್ದಾರೆ. ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಚಿಕನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ನೀಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಚಿಕನ್ ಎಷ್ಟು ಕಾಣ್ತಾ ಇದೆ. ಇದಕ್ಕೆ 2 ಸ್ಪೂನ್ ಟೊಮೆಟೊ ಕೆಚಪ್ ಹಾಕೋಬೇಕು. ಈ ಥರ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಮಾಡ್ಕೊಳ್ಳಿ, ತುಂಬ ಖುಷಿ ಪಡ್ಕೊಂಡು ತಿಂತಾರೆ. ಈಗ ಇದು ರೆಡಿ ಆಗಿದೆ. ಬನ್ನಿ ದೋಸೆ ಮಾಡ್ಕೊಳ್ಳೋಣ. ಕಾದಿರ ಹೆಂಚು ಮೇಲೆ ದೊಡ್ಡ ಮಾಮೂಲಿ ಥರ ದೊಡ್ಡ ದೋಸೆ ಹಾಕೊಳ್ಳೋಣ. ಅದ್ರ ಮೇಲೆ ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆ ನೀಟಾಗಿ ಸ್ಪ್ರೆಡ್ ಆದ್ಮೇಲೆ ಅದಕ್ಕೆ ಮಾಡಿಟ್ಕೊಂಡಿದ್ದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಚ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇದಕ್ಕೆ ಇವಾಗ ಚಿಕನ್ ಏನು ಮಾಡ್ಕೊಂಡಿದ್ವಿ ಅದನ್ನ ಹಾಕಿ ಸ್ಪ್ರೆಡ್ ಮಾಡೋಣ. ಫುಲ್ ಸ್ಪ್ರೆಡ್ ಆದಮೇಲೆ ಅದ್ರ ಮೇಲೆ ಚೀಸ್ ಹಾಕಿ ಚೀಸ್ ಮೆಲ್ಟ್ ಆಗೋವರೆಗೂ ಫ್ಲೇಮ್ ಕಡಿಮೆ ಇಟ್ಟು ಬೇಯಿಸ್ಬೇಕು. ಇಷ್ಟು ಮಾಡಿದ್ರೆ ನಮ್ಮ ಚಿಕನ್ ಚೀಸ್ ದೋಸೆ ತಿನ್ನಲು ರೆಡಿ. ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ದೋಸೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.